ಹಲೋ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆದಮೇಲೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಆ ಒಂದು ಟಾಪಿಕ್ ತೊಗೊಂಡು ಇವತ್ತು ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮಿಂದ ದೂರ ಆಗಿದ್ದಾರೆ ಸರಿ. ಇವತ್ತಿನ ಕರೆಂಟ್ ಫೀಲಿಂಗ್ಸ್ ಏನಿದೆ ನೋಡೋಣ. ಏನು ಬರುತ್ತೆ, ಏನು ಕಾರ್ಡ್ಸ್ ಬರುತ್ತೆ. ರೀಬರ್ತ್ ಬರ್ತಾ ಇದೆ ನೋಡಿ. ಹಾಗೆ ಪೇಜ್ ಆಫ್ ಕಪ್ಸ್, ಏನೇನೋ ಹಳೆಯ ನೆನಪುಗಳಿದೆ, ಮನಸ್ಸು ಒಡೆದಿದೆ. 2 ಆಫ್ ಕಪ್ಸ್ ಬರ್ತಾ ಇದೆ. ಮತ್ತೊಂದು ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ ಹೇರೋಫೆಂಟ್ ಬರ್ತಾ ಇದೆ. ಇಬ್ಬರಲ್ಲೂ ಏನೇನೋ ಡಿಫ್ರೆನ್ಸಸ್ ಇತ್ತು, ಹಾಗಿರೋದ್ರಿಂದ ನೀವಿಬ್ಬರು ದೂರ ಆಗಿದ್ದೀರಾ ಅನ್ನೋದಿದೆ ಇಲ್ಲಿ. ಏನೋ ನೀವು ಅವರಿಂದ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ರಿ, ಮದುವೆ ಮಾಡ್ಕೋಬೇಕು ಅನ್ನೋದಿತ್ತು, ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಏನೋ ಅನ್ಸಾಲ್ವ್ಡ್ ಇಶ್ಯೂಸ್ ಇದೆ, ಆ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋಕ್ಕಾಗದೇ ಇಲ್ಲದೆ ಇರೋದ್ರಿಂದ ನಿಮ್ಮಿಂದ ಅವರು ದೂರ ಆಗಿದ್ದಾರೆ ಅನ್ನೋದಿದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಎಷ್ಟೋ ಸಲ ನಿಮ್ಮನ್ನು ಅವಾಯ್ಡ್ ಮಾಡ್ಕೋತಾ ಇದ್ರು, ಆಗಾಗ ನಿಮ್ಮಿಬ್ಬರ ಮಧ್ಯೆ ಮಾತುಕತೆಗಳು ನಡೀತಾ ಇತ್ತು, ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಹಾಗಿರೋದ್ರಿಂದ ಈಗ ತುಂಬ ಸಮಯದಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದಿದೆ. ದೂರ ಆಗಿದ್ದಾರೆ ಸರಿ, ಆದರೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ಹಳೆ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಮತ್ತೆ ಇಲ್ಲಿ ರೀಬರ್ತ್ ಇದೆಯಾ, ಮತ್ತೆ ನಾನು ಕನೆಕ್ಟ್ ಆಗ್ತೀನಾ, ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತಾ, ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ. ಮನಸ್ಸು ಒಡೆದಿದೆ ಸರಿ, ಮದುವೆ ಮಾಡ್ಕೋಬೇಕು ಅನ್ನೋದಿತ್ತು, ಮುಂದೆ ಜೀವನ ನಿಮ್ಮ ಜೊತೆ ಕಳಿಬೇಕು ಅನ್ನೋದಿತ್ತು. ಏನೋ ಸಮಸ್ಯೆಗಳಿದೆ ಇಲ್ಲಿ, ಹೇಳ್ಕೊಳ್ಳಾರ್ದಂತಹ ಭಾವನೆಗಳಿದೆ. ಅದರಿಂದ ನಿಮ್ಮನ್ನು ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ರು. ಈಗಲೂ ಸೈಲೆಂಟ್ ಆಗಿದ್ದಾರೆ. ಈ ಕನೆಕ್ಷನ್ನ ಮುಂದುವರಿಸಬೇಕು ಅನ್ನೋ ಆಸೆ ಇದ್ರೂ ಏನೋ ಕನ್ಫ್ಯೂಷನ್ಸ್ ಇದೆ, ಅನ್ಹ್ಯಾಪಿ ಫೀಲಿಂಗ್ಸ್ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲಿ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ದಿ ಟವರ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ, ಹಾಗೆ 6 ಆಫ್ ಕಾಯಿನ್ಸ್ ಬರ್ತಾ ಇದೆ. ನೀವು ಇವ್ರ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿದ್ರಿ, ತುಂಬ ದಿನದ ಫ್ರೆಂಡ್ಶಿಪ್ ಇತ್ತು, ಆತ್ಮೀಯತೆ ಇತ್ತು, ಆದರೆ ಈಗ ನೀವು ಸೈಲೆಂಟ್ ಆಗಿದ್ದೀರಾ ಅನ್ನೋದಿದೆ. ಇಲ್ಲಿ ನೈಟ್ ಆಫ್ ಕಾಯಿನ್ಸ್ ಬರ್ತಾ ಇದೆ. ಇಬ್ಬರಲ್ಲೂ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ತುಂಬ ದಿನದ ಆತ್ಮೀಯತೆ ಇತ್ತು, ಅಟ್ಯಾಚ್ಮೆಂಟ್ ಇತ್ತು. ಸಡನ್ನಾಗಿ ಈಗ ಸೈಲೆಂಟ್ ಆಗಿದ್ದಾರೆ, ನೀವೂ ಸೈಲೆಂಟ್ ಆಗಿದ್ದೀರಾ. ಯಾಕೆಂದರೆ ನಿಮಗೆ ಬೇರೆ ದಾರಿ ಇಲ್ಲ. ಅವ್ರ ಕನೆಕ್ಷನ್ ಬ್ಲಾಕ್ ಆಗಿರಬಹುದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಭೇಟಿ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಿರೋದ್ರಿಂದ ನಿಮಗೂ ಬೇಜಾರಿದೆ, ಆದರೆ ಎಲ್ಲೋ ಒಂದು ಕಡೆ ಹೋಪ್ಸ್ ಇದೆ. ಮತ್ತೆ ಅವರು ಬರ್ತಾರೆ, ಮತ್ತೆ ಮಾತಾಡ್ತಾರೆ. ಆ ವ್ಯಕ್ತಿ ಅಂಥವರಲ್ಲ, ಆ ಒಂದು ನಂಬಿಕೆ ನೀವು ಇಟ್ಕೊಂಡಿದ್ದೀರಾ. ಇಲ್ಲಿ ಹೊಂದಾಣಿಕೆ ಇಲ್ಲ ಇಬ್ಬರಲ್ಲೂ ಅನ್ನೋದು ನಿಮಗೆ ಗೊತ್ತಿದೆ. ಅವರನ್ನು ನೀವು ತುಂಬ ನಂಬ್ಕೊಂಡಿದ್ರಿ, ತುಂಬ ಬಿಲೀವ್ ಮಾಡಿದ್ರಿ, ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನೂ ಡಿಸ್ಕಸ್ ಮಾಡ್ತಾ ಇದ್ರಿ. ಇವರು ಈ ಥರ ನನ್ನಿಂದ ದೂರ ಆಗ್ತಾರೆ ಹಾಗೆ ನೀವು ಅಂದ್ಕೊಂಡಿರಲಿಲ್ಲ. ಏನೋ ಸ್ವಲ್ಪ ಕಾಲ ನಿಮ್ಮಿಂದ ದೂರ ಇರ್ತಾಯಿದ್ರು, ಆದರೆ ಮತ್ತೆ ನಿಮಗೆ ಮೆಸೇಜ್ ಮಾಡ್ತಾಯಿದ್ರು, ಅದಕ್ಕೆ ಕಾರಣಗಳನ್ನ ಕೊಡ್ತಾಯಿದ್ರು. ಆದರೆ ಈಗ ಫಾರೆವರ್ ನಿಮ್ಮಿಂದ ದೂರ ಆಗಿದ್ದಾರೆ ಹಾಗನ್ನಿಸ್ತಾ ಇದೆ ನಿಮಗೆ. ಅವರಿಂದ ಅಂಥ ಏನು ಸಹಾಯ ನೀವು ನಿರೀಕ್ಷೆ ಮಾಡಿಲ್ದಿದ್ರೂ ಏನೋ ಜೀವನದ ಬಗ್ಗೆ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಈ ಫ್ರೆಂಡ್ಶಿಪ್ನ ಮುಂದುವರಿಸಿದ್ರೆ ಸಾಕು ಅನ್ನೋ ಭಾವನೆ ಇಲ್ಲಿ ಕಾಣ್ತಾ ಇದೆ. ಸೈಲೆಂಟ್ ಆಗಿದ್ರೂ ಮನಸ್ಸಲ್ಲಿ ತುಂಬ ಯೋಚನೆಗಳಿದೆ. ಆ ಹಳೆ ನೆನಪುಗಳು ಮತ್ತೆ ಮತ್ತೆ ಬರ್ತಾ ಇದೆ ನಿಮಗೆ. ನೀವು ಯಾರೋ ಇಲ್ಲಿ ಕೆಲಸ ಮಾಡೋ ಕಡೆ ಭೇಟಿಯಾಗಿದ್ದೀರಾ ಹಾಗೂ ಅನ್ನಿಸ್ತಾ ಇದೆ. ದಿನ ಭೇಟಿ ಆಗ್ತೀರಾ, ಆದ್ರೂ ಅಲ್ಲಿ ಸೈಲೆನ್ಸ್ ಇದೆ. ಏನೋ ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಅವರು. ಹಾಗಿರೋದ್ರಿಂದ ನಿಮಗೂ ಏನೋ ಬೇರೆ ದಾರಿ ಇಲ್ಲದೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಮನಸ್ಸಲ್ಲಿ ಏನೋ ನೆಗೆಟಿವ್ ಥಾಟ್ಸ್ ಇದೆ ಸರಿ, ಆದರೆ ಅಲ್ಲೆಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇದೆ. ನಿಮ್ಗನ್ಸುತ್ತೆ ಅವರೇನೋ ಹೇಳ್ಕೋಬೇಕು ಅಂದ್ಕೊಂಡಿದ್ದಾರೆ, ಆದರೆ ಹೇಳೋಕ್ಕಾಗ್ತಾ ಇಲ್ಲ. ಹೌದು,
ಇಲ್ಲಿ ಅನ್ಸೆಡ್ ಫೀಲಿಂಗ್ಸ್ ಇದೆ. ನಿಮ್ಮಿಂದ ದೂರ ಆದಮೇಲೆ ಅವ್ರ ಥಾಟ್ ಪ್ರೊಸೆಸ್ಸಲ್ಲೇ ನೀವಿದ್ದೀರಾ. ನೆನಪುಗಳು ಬರ್ತಾ ಇದೆ, ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇಲ್ಲಿದೆ. ಮನಸ್ಸು ಒಡೆದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ? ಇಲ್ಲೊಂದು ಎಕ್ಸ್ಪೀರಿಯನ್ಸಿಂಗ್ ಬರ್ತಾ ಇದೆ, ಫೀಲಿಂಗ್ಸ್ ಇದೆ, ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇದೆ, ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ಅವ್ರು ಅಂದ್ಕೊಂಡ ಹಾಗೆ ಏನೂ ನಡೀತಾ ಇಲ್ಲ. ಇಲ್ಲೊಂದು ರೈಪ್ನೆಸ್ ಬರ್ತಾ ಇದೆ, ಟೋಟಾಲಿಟಿ ಬರ್ತಾ ಇದೆ, ಡ್ರೀಮ್ ಬರ್ತಾ ಇದೆ. ನಿಮ್ಮಿಂದ ದೂರ ಆದ್ರೂ ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ, ನಿಮ್ಮ ನೆನಪುಗಳಿದೆ, ಏನೋ ಸಮಸ್ಯೆಗಳಿದೆ, ಸರಿ ಅದನ್ನು ಸಾಲ್ವ್ ಮಾಡೋ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ಇದೆ. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ ಅನ್ನೋದು ಯೂನಿವರ್ಸಿಂದ ನಿಮಗೆ ಮೆಸೇಜ್ ಬರ್ತಾ ಇದೆ. ಅವರ ಡ್ರೀಮ್ ಪರ್ಸನ್ ನೀವಾಗಿರಬಹುದು, ನಿಮ್ಮ ನೆನಪುಗಳಿದೆ, ಆದರೆ ಈ ಟೈಮಲ್ಲಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ನಿಮ್ಮ ಜೊತೆ ಮಾತಾಡೋವಂಥ ಪರಿಸ್ಥಿತಿನಲ್ಲಿ ಅವರಿಲ್ಲ ಅನ್ನೋದಿದೆ. ಕನಸು ಕಾಣ್ತಾ ಇದ್ದಾರೆ, ಸರಿ ಮನಸ್ಸಲ್ಲಿ ಬೇಜಾರಿದೆ, ಸ್ಯಾಡ್ ಫೀಲಿಂಗ್ಸ್ ಇದೆ, ಇಲ್ಲೊಂದು ಹೆವಿ ಎನರ್ಜಿ ಇದೆ. ಯಾವುದೇ ನಿಮ್ಮ ಕೆಲಸಗಳು ಆಗ್ತಾ ಇಲ್ಲದೆ ಇರೋದ್ರಿಂದ ಸ್ಯಾಡ್ ಫೀಲಿಂಗ್ಸ್ ಇದೆ. ಆದರೆ ಎಲ್ಲೋ ಒಂದು ಕಡೆ ಹೋಪ್ಸ್ ಇದೆ. ಮತ್ತೆ ನಾವು ಕನೆಕ್ಟ್ ಆಗ್ತೀವಿ, ಮಾತಾಡ್ತೀವಿ. ಇಷ್ಟು ದಿನದ ಫ್ರೆಂಡ್ಶಿಪ್ಗೆ ಒಂದು ಅರ್ಥ ಇದೆ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಯೂನಿವರ್ಸಿಂದ ರೈಪ್ನೆಸ್ ಬರ್ತಾ ಇದೆ ನಿಮಗೆ. ಆ ಸಮಯ ಬಂದಾಗ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋದಿದೆ. ಇಲ್ಲಿ ನಿಮ್ಮ ಬಗ್ಗೆ ಅವರು ಏನೇನು ಯೋಚನೆ ಮಾಡ್ತಾ ಇದ್ದಾರೆ. ಯು ಆರ್ ದಿ ಮೋಸ್ಟ್ ಪ್ರೆಷಸ್ ಗಿಫ್ಟ್ ಆಫ್ ಗಾಡ್ ಫಾರ್ ಮೀ. ಐ ಆಮ್ ಡೈಯಿಂಗ್ ಫಾರ್ ಯು, ಕಮ್ ಬ್ಯಾಕ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ಫೀಲ್ ಕಂಫರ್ಟಬಲ್ ವಿತ್ ಯು, ಐ ಫೀಲ್ ಅನ್ಕಂಫರ್ಟಬಲ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ. ಐ ಸ್ಟಿಲ್ ಫೀಲ್ ದಿ ಸೇಮ್ ಫಾರ್ ಯು, ಐ ಕಾಂಟ್ ಫರ್ಗೆಟ್ ಮೈ ಫಸ್ಟ್ ಲವ್ ಅನ್ನೋದು ಬರ್ತಾ ಇದೆ. ಎಷ್ಟೋ ಸರಿ ನೀವು ಅವರಿಂದ ಕ್ಲಾರಿಟಿ ಕೇಳಿರಬಹುದು, ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗಿರಬಹುದು. ಏನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ನೀವು ಅವ್ರಿಗೆ ಒಂದು ಒಳ್ಳೆ ಫ್ರೆಂಡ್ ಆಗಿದ್ರೂ ಏನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇರೋದ್ರಿಂದ ಈ ಟೈಮಲ್ಲಿ ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದರೆ ನಿಮ್ಮನ್ನು ಮರೆಯೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಫೀಲಿಂಗ್ಸ್ ಇಲ್ಲಿ ಬರ್ತಾ ಇದೆ. ನೀವು ಹೇಗೆ ಬೇಜಾರು ಮಾಡ್ಕೊಂಡಿದ್ದೀರೋ ಹಾಗೆ ಅವ್ರಿಗೂ ಬೇಜಾರಿದೆ. ನಿಮ್ಮನ್ನು ಕಳ್ಕೊಂಡಿರೋ ಫೀಲಿಂಗ್ಸ್ ಅವ್ರಿಗೂ ಇದೆ. ಮನಸ್ಸು ಒಡೆದಿದೆ, ಯಾಕೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಅವರ ಪರಿಸ್ಥಿತಿಗಳನ್ನ ಹೇಳ್ಕೊಂಡ್ರೆ ನಿಮಗೆ ಬೇಜಾರಾಗಬಹುದು. ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಬ್ಬರಲ್ಲೂ ಇಷ್ಟೆಲ್ಲ ಡಿಫ್ರೆನ್ಸಸ್ ಇದ್ರೂ ಮತ್ತೆ ನೀವು ಅವರನ್ನು ಮಾತಾಡಿಸ್ಬೇಕು ಅನ್ನೋದಿದೆ. ಮೆಸೇಜ್ ಏಂಜಲ್ಸಿಂದ ಏನು ಬರುತ್ತೆ ಒಂದು ಸಾರಿ ನೋಡೋಣ. ಎನ್ಲೈಟನ್ಮೆಂಟ್ ಬರ್ತಾ ಇದೆ, ಮಿರಾಕಲ್ ಇದೆ, ಮತ್ತೊಂದು ಫರ್ಗಿವ್ನೆಸ್, ಇಲ್ಲೊಂದು ಕಂಪ್ಲೀಷನ್ ಬರ್ತಾ ಇದೆ. ಈ ಒಂದು ಕನೆಕ್ಷನಲ್ಲಿ ಕಂಪ್ಲೀಷನ್ ಇದೆ. ಗ್ರ್ಯಾಜುಯಲ್ ಆಗಿ ಇಲ್ಲೊಂದು ಪಾಸಿಟಿವಿಟಿ ಬರೋದಿದೆ. ನಿಮ್ಮ ಬಗ್ಗೆ ಅವ್ರು ಯಾವುದಾದ್ರೂ ಡಿಸಿಷನ್ ತಗೋಬಹುದು ಅನ್ನೋದು ಇದೆ. ಹಾಗೆ ಏಂಜಲ್ಸಿಂದ ಮಿರಾಕಲ್ ಇದೆ, ಫರ್ಗಿವ್ನೆಸ್ ಇದೆ. ನಿಮಗೆ ಈ ಕನೆಕ್ಷನಲ್ಲಿ ಹೀಲಿಂಗ್ನ ಅವಶ್ಯಕತೆ ಇದೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ನಿಮ್ಮ ನೆಗೆಟಿವಿಟಿಗಳನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.